ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಮನೆ ಬಗ್ಗೆ ಕಂಪ್ಲೀಟಾಗಿ. ಇದನ್ನು ತುಂಬ ಜನ ಇದನ್ನು ವಿಡಿಯೋ ಕಳಿಸಿ ಇದು ಸಪ್ರೇಟಾಗಿ ವಿಡಿಯೋನ ಮಾಡಿ ಇದನ್ನು ಅಂತ ಕೇಳಿದ್ರಿ. ಹಾಗಾಗಿ ನಾನು ಈ ಮನೆಯ ಒಂದು ಇಂಚು ಕೂಡ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ನಿಮಗೆ ಈ ಮನೆಯ ಒಂದು ನಕ್ಷೆಯನ್ನು ಹಾಕಿದ್ದೆ. ಅದೇ ನಕ್ಷೆ ಪ್ರಕಾರನೇ ಈ ಮನೆ ಬಂದಿರೋವಂಥದ್ದು. ಇದು ಬಂದು 20x30 ಮೆಜರ್ಮೆಂಟಲ್ಲಿರೋವಂಥ ಮನೆ. ಹಾಲು, ಕಿಚನ್ನು, ಆಚೆ ಕಡೆ ಒಂದು ಬಾತ್ರೂಮ್ ಇದೆ ಮತ್ತು ಒಳಗಡೆಗೆ ಒಂದು ಬಾತ್ರೂಮ್ ಇದೆ. 2 ಬಾತ್ರೂಮು, 2 ಬೆಡ್ರೂಮು, ಒಂದು ಹಾಲು, ಒಂದು 3ರಿಂದ 4 ಬೈಕ್ ನಿಲ್ಲುವಷ್ಟು ಪಾರ್ಕಿಂಗ್ ಜಾಗ. ಮನೆ ಮುಂದೆ ರೋಡ್ ಬಂದುಬಿಟ್ಟು ಸಿಮೆಂಟ್ ರೋಡ್ ಬರುತ್ತೆ. 25 ಫೀಟ್ ಅಷ್ಟು ರೋಡ್ ಬರೋವಂಥದ್ದು. ಮತ್ತು ಇದು ಒಂದೇ ಫ್ಲೋರ್ ಮನೆ ಆಗಿರುತ್ತೆ. ಮೇಲೆ ಫುಲ್ಲು ಟೆರೆಸ್ಸು. ಮೇಲೆ ಟೆರೆಸ್ ಎಲ್ಲ ಏನವರು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ಟಿಲ್ಲ. ಮತ್ತು ಯಾರಿಗಾನ ಟೆರೆಸ್ ಕೂಡ ಯಾವ ರೀತಿಯಾಗಿದೆ ಅಂದರೆ ಮೇಲೆ ಮತ್ತೆ ಇನ್ನೂ ಕೂಡ 3 ಫ್ಲೋರಷ್ಟು ಕಟ್ಕೊಳ್ಬಹುದಂತೆ. ನಾನು ನಿಮಗೆ 1 ಬೈ 1 ಅವರೇನು ಯಾವ ರೀತಿಯಾಗಿ ಕಳಿಸಿದಾರೋ ಅದೇ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲೂ ಕೂಡ ಆಚೆ ಕಡೆ ನೋಡಿ ಅವರು ನೀಟಾಗಿ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಮತ್ತು ಕೆಳಗಡೆಗಷ್ಟೇ ಏನಾನ ಇಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಫೈಬರ್ದು ಪ್ಲಾಸ್ಟಿಕ್ದೇನೋ ಸೀಟ್ ಬರುತ್ತೆ, ಅದನ್ನು ಡೋರಿಂದ ಕೆಳಗಡೆಗೆ ಹಾಕಿದ್ದಾರೆ ನೋಡಿ. ಈ ರೀತಿಯಾಗಿ ಬರುತ್ತೆ ರೋಡ್ ಅನ್ನೋವಂಥದ್ದು. ರೋಡ್ ಮಾತ್ರ ತುಂಬ ಚೆನ್ನಾಗಿ ಅಗಲಕ್ಕಿದೆ. ಆದರೆ ಇವಾಗೆಲ್ಲ ಅದು ಸಿಮೆಂಟ್ ಎಲ್ಲ ಕಿತ್ಕೊಂಡು ಹೋಗಿದೆ, ಮಣ್ಣು ಥರ ಆಗಿದೆ ಅಂತ ಇದ್ದರು. ಇದು ನೋಡಿ ಈ ಥರ ಗೇಟು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಏನು ಇವ್ರದ್ದು ಎಷ್ಟಿದೆಯೋ ಮೆಜರ್ಮೆಂಟ್ ಮನೆ ಅಷ್ಟು ನೀಟಾಗಿದೆ. ಇದು ನೋಡಿ ಒಂದು ಮಂಚ ಹಾಕಿದ್ದಾರೆ. 2 ಬೀರುನವರು, ಒಂದು ಈ ಕಡೆಗೆ ಒಂದು ಈ ಕಡೆಗೆ, ಒಂದು ಕಬ್ಬಿಣದ ಬೀರುನ ಇಟ್ಕೊಂಡಿದ್ದಾರೆ, ಒಂದು ಕಟ್ಟಿಗೆಯ ವುಡನ್ ಬೀರುವನ್ನು ಸಹ ಇಟ್ಕೊಂಡಿದ್ದಾರೆ. ಈ ಮನೆಗೆ ಯಾವುದೇ ರೀತಿ ವುಡ್ ವರ್ಕ್ ಅನ್ನೋವಂಥದ್ದು ಇರೋದಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ ಏನು 30 ಲಕ್ಷಕ್ಕೆ ಹೇಗೆ ಮನೆ ಕೊಡ್ತಾರೆ ಅಂಥೇಳಿ. ನೋಡಿ ಈ ಮನೆಗೆ ಎಲ್ಲೂ ಕೂಡ ವುಡ್ ವರ್ಕ್ ಅನ್ನುವಂಥದ್ದು ಇಲ್ಲ. ಮತ್ತು ಇನ್ನೊಂದೇನೆಂದರೆ ಈ ಮನೆ ಬಂದು 3 ವರ್ಷ ಹಳೆ ಮನೆ ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಮನೆಗೆ ದೇವ್ರ ಮನೆ ಇಲ್ಲ ಆಯಿತಾ. ಅಡುಗೆ ಮನೆಗೆ ಕಿಚನ್ಗೆ ಕಿಟಕಿ ಕೂಡ ತುಂಬ ಚೆನ್ನಾಗಿದೆ. ಈ ಮನೆಗೆ POP ವರ್ಕ್ ಕೂಡ ಇದೆ. ಇವಾಗ ಒಂದು 3 ವರ್ಷದ ಮನೆ ಆಗಿರೋದ್ರಿಂದ ನೋಡಿ ಅವರು ಇದು ಇನ್ನೊಂದು ರೂಮು. ಇಲ್ಲಿ ಮಕ್ಕಳು ಸ್ಟಡೀಸ್ಗೆ ಮತ್ತು ಅವರು ಅದೇ ರೂಮಲ್ಲಿ ದೇವ್ರ ಮನೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಒಂದು ಬೈಕನ್ನು ನಿಲ್ಲಿಸ್ಕೊಂಡಿದ್ದಾರೆ ನೀಟಾಗಿ. ಮನೆ ಮುಂದೆ ರಂಗೋಲಿ ಕೂಡ ಹಾಕಿದ್ದಾರೆ ನೋಡಿ. ಮೇಲೆ ಬಂದು ಸ್ಟೆಪ್ಪಿಗೆಲ್ಲ ಏನು ಯಾವುದೇ ರೀತಿಯವರು ಟೈಲ್ಸ್ ಆಯಿತು ಗ್ರಾನೈಟ್ ಟೈಲ್ಸು ಬಳಸಿಲ್ಲ, ಸಿಮೆಂಟಿನ ಸ್ಟೆಪ್ಗಳಿದೆ. ಹಾಗಾಗಿ ಅವರು ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಮನೆಯನ್ನು ಕಟ್ಕೊಂಡಿರೋದ್ರಿಂದ ಕಬ್ಬಣಗಳು ಮಾತ್ರ ಚೆನ್ನಾಗಿ ಹಾಕಿ ಕಟ್ಟಿದ್ದೀವಿ ಅಂಥೇಳಿ ಅವರು ಹೇಳಿರುವಂಥದ್ದು. ಇದು ಬಂದು 2.5 ಅಡಿ ಅಷ್ಟು ಸ್ಟೆಪ್ಗಳನ್ನು ಅವರು ಅಗಲಕ್ಕೆ ಬಿಟ್ಟಿರೋವಂಥದ್ದು. ಇದು ನೋಡಿ ಈ ರೀತಿಯಾಗಿ ಮನೆ ಮುಂದೆ ರೋಡ್ ಅನ್ನೋವಂಥದ್ದು ಬರುತ್ತೆ. ಆದರೆ ಇದು ಇಬ್ಬರು ಗಂಡ ಹೆಂಡತಿ 2 ಮಕ್ಕಳಿಗಂತೂ ತುಂಬ ಹೇಳಿ ಮಾಡಿಸ್ದಂಗಿರುತ್ತೆ. ಮತ್ತು ಇದಕ್ಕೆ ಲೋನ್ ಕೂಡ ಆಗುತ್ತಂತೆ. ಇದು 30 ಲಕ್ಷ ಮನೆ ಆದರೂ ಕೂಡ 20ರಿಂದ 22 ಲಕ್ಷದವರೆಗೂ ಲೋನ್ ಆಗುತ್ತಂತೆ. ಇದು ಬಂದುಬಿಟ್ಟು ಕಿತಕ್ನೂರು KR ಪುರಮಿಂದ 3ನೇ ಸ್ಟಾಪು 4ನೇ ಸ್ಟಾಪು ಬರೋವಂಥದ್ದು. KR ಪುರಮಿಂದ ಒಂದು 3ರಿಂದ 2.5 ಕಿಲೋಮೀಟ್ರ್ ಅಂತ ಹೇಳಿರೋವಂಥದ್ದು. ಇದು ಒಂದು TC ಪಾಳ್ಯ ಕಿತಕ್ನೂರು ಹತ್ರ ಬರೋವಂಥ ಮನೆ, ಸಿಂಗಲ್ ಮನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಂಚಾಯತ್ ಖಾತಾ ಇದು ಆಯಿತಾ. ಈ ಖಾತೆ ಇವಾಗ ಎಲೆಕ್ಟ್ರಿಕ್ ಏನಿದೆಯೋ ಎಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಇದೆ. ಆಲ್ರೆಡಿ ನಾವು ವಿಡಿಯೋ ಹಾಕಿದ್ಮೇಲೆ ನಿಯರೆಸ್ಟಾಗಿ ಅಲ್ಲೇ ಇರ್ತಾರಲ್ವ, ಏರಿಯಾ ವೈಸ್ ಅವ್ರಿಗೆ ಗೊತ್ತಿರುತ್ತದೆ ಈ ಮನೆ ಅಂದರೆ ಹೌದು ಇದು ನಮ್ಮ ಏರಿಯಾದಲ್ಲೇ ಇದೆ, ಸೇಲ್ಗಿದೆ ಅಂಥೇಳಿ 3-4 ಜನ ಹೋಗಿ ಅವ್ರನ್ನ ಕೇಳಿದ್ದು ಕೂಡ ಉಂಟು ಆಯಿತಾ. ಅವರು ಕೂಡ ಹೌದು ನಾವು ಇಷ್ಟಕ್ಕೇ ಇದೇ ಅಮೌಂಟ್ಗೆ ನಾವು ಪ್ರೈಸ್ಗೆ ಇಕ್ಕಿದ್ದೀವಿ ಅಂತ ಹೇಳಿದಾರಂತೆ. ಇವತ್ತು ಭಾನುವಾರ ಕೂಡ ಸಿಟ್ಟಿಂಗ್ ಆದ್ರಂತೆ. ಇವಾಗ ಯಾರೋ ಅಲ್ಲಿ ಕೂತಿದ್ದಾರಲ್ವ ಅವರು ಮನೆಯನ್ನು ನೋಡೋಕ್ಕೆ ಬಂದಿರೋವಂಥವ್ರು. ಇವಾಗ ನಮಗೇನು ವಿಡಿಯೋ ಮಾಡಿ ಕಳಿಸಿದಾರೋ ಅವರೇ ಅವ್ರನ್ನ ಮನೆ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ.
ಇವತ್ತು ಭಾನುವಾರ ಆಗಿರೋದ್ರಿಂದ ಅವರು ಸಿಟ್ಟಿಂಗ್ ಆಗಿದ್ದಾರೆ. ಅಕಸ್ಮಾತಾಗಿ ಅವ್ರಿಗೂ ಇವ್ರಿಗೂ ರೇಟಲ್ಲಿ ಏನಾನ ವೇರಿಯೇಷನ್ ಆಯಿತು ಅಂತಂದರೆ ಈ ಮನೆಯದು ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತೀನಿ. ಅವ್ರಿಗೇ ಕುದುರ್ತು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಹಾಕೋದಿಲ್ಲ. ನೋಡಿ, ಇದೇ ರೀತಿ ನಿಮಗೆ ಮನೆಗಳು ಬೇಕು ಅಂತಂದರೆ ಖಂಡಿತವಾಗ್ಲೂ ಇದೇ ರೀತಿ ಮನೆಗಳದ್ದು ಕಡಿಮೆ ಬಜೆಟಲ್ಲಿ ವಿಡಿಯೋನ ಹಾಕಿ ಅಂತೇಳಿ ಕೇಳಿ, ನಾನು ಸಾಧ್ಯವಾದಷ್ಟು ಜೆನ್ಯೂನ್ ಆಗಿರೋವಂಥದ್ದನ್ನು ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತೀನಿ, ಆಯಿತಾ. ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ.